ಭಾರತೀಯ ಜನತಾ ಪಾರ್ಟಿ RSS ಅವರ ಕುತಂತ್ರ ಮತ್ತು ಷಡ್ಯಂತ್ರ. ಸೋನಿಯಾ ಗಾಂಧಿ ಅವರು ಹೇಳಿದ್ದು ಅಲ್ಲಿ ಹಾಡು ಹೇಳೋ ಸಂದರ್ಭದಲ್ಲಿ ತಪ್ಪಾಗಿ ಹೇಳ್ತಾ ಇದ್ದಾರೆ, ಅದನ್ನ ಸರಿ ಮಾಡಿಕೊಳ್ಳಿ ಅಂತ ಹೇಳಿದ್ರು. ಅದರ ಜೊತೆಗೆ ಖರ್ಗೆ ಸಾಹೇಬರಿಗೆ 84 ವಯಸ್ಸು, ಅವರು ಜಾಸ್ತಿ ಹೊತ್ತು ನಿಲ್ಲಕ್ಕಾಗೋದಿಲ್ಲ, ಕಾಲಲ್ಲಿ ಪ್ರಾಬ್ಲಮ್ ಇದೆ, ಸಮಸ್ಯೆ ಇದೆ, ಅವ್ರಿಗೆ ಕುರ್ಚಿ ಕೊಡಿ ಅಂತ ಹೇಳಿ ಅದನ್ನ ಷಡ್ಯಂತ್ರ ಕುತಂತ್ರ ಮಾಡಿ ಈ ಅಮಿತ್ ಶಾದವರು ಏನೇನೋ ಭಾಷಣ ಮಾಡ್ತಾರೆ. ಆದರೆ ನಾನು ಹೇಳೋದಿಷ್ಟೇ, 1996ನೇ ಇಸ್ವಿಯಿಂದ 2026 ಏನು ಆಡ್ಕೊಂಡು ಬಂದಿದ್ದೀವಿ ಅದನ್ನೇ ನಾವು ಆಡೋದು. ಪೂರ್ಣಗೀತೆ ನಾವು ಆಡೋದಿಲ್ಲ ಕಾಂಗ್ರೆಸ್ ಸಭೆ ಸಮಾರಂಭದಲ್ಲಿ. ಅದು ನನ್ನ ಪ್ರೆಸಿಡೆಂಟ್ ಆಫ್ ಕಾಂಗ್ರೆಸ್ ಪಾರ್ಟಿ, ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷನಾಗಿ ಇದು ನನ್ನ ನಿರ್ಣಯ. ರಾಷ್ಟ್ರಗೀತೆ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ. ಈಗ ಅದನ್ನು ಕಾಂಗ್ರೆಸ್ ಒಪ್ಕೊಳ್ಳುತ್ತಾ, ಹಾಡುತ್ತಾ? ಈಗ ಅವ್ರು ಕಾನೂನು ಮಾಡಿದ್ದಾರೆ, ಸರ್ಕಾರದಲ್ಲಿ ಕಾನೂನು ಮಾಡಿದ್ದಾರೆ. ಕಾಂಗ್ರೆಸ್, ನಾನೊಬ್ಬ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷನಾಗಿ ಕಾಂಗ್ರೆಸ್ ಸಮಾರಂಭದಲ್ಲಿ, ಕಾಂಗ್ರೆಸ್ ಸಭೆ ಸಮಾರಂಭದಲ್ಲಿ ನಾವು ಆಡೋದು 2 ಸ್ಟ್ಯಾನ್ಸಾ. 1896ನೇ ಇಸ್ವಿಯಿಂದ 2026 ಏನು ಆಡ್ಕೊಂಡು ಬಂದಿದ್ದೀವಿ ಅದನ್ನೇ ನಾವು ಆಡೋದು. ಪೂರ್ಣಗೀತೆ ನಾವು ಆಡೋದಿಲ್ಲ ಕಾಂಗ್ರೆಸ್ ಸಭೆ ಸಮಾರಂಭದಲ್ಲಿ. ಅದು ನನ್ನ ಪ್ರೆಸಿಡೆಂಟ್ ಆಫ್ ಕಾಂಗ್ರೆಸ್ ಪಾರ್ಟಿ, ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷನಾಗಿ ಇದು ನನ್ನ ನಿರ್ಣಯ. ಈಗ ಕಾಂಗ್ರೆಸ್ ಸರ್ಕಾರ ಕೂಡ ಇದೆ ಸರ್, ಈ ಸರ್ಕಾರದ ಕಾರ್ಯಕ್ರಮಗಳು ಬಂದಾಗ ಕಾನೂನನ್ನ ಪಾಲನೆ ಮಾಡಬೇಕಾಗುತ್ತೆ. ಸರ್ಕಾರ ಪಾರ್ಟಿ ಸರ್ಕಾರ ಇರ್ಬೋದು, ಮತ್ತು ಅದು ಜನಗಳ ಸರ್ಕಾರ. ಕಾನೂನು ಏನಿದೆ ಅದನ್ನು ಅವ್ರು ಸರ್ಕಾರದವರು ಪಾಲನೆ ಮಾಡ್ತಾರೆ, ಅದರಲ್ಲಿ ಏನು ತಪ್ಪು ಅಂತ ನಾನು ಅನಿಸೋದಿಲ್ಲ. ಅದನ್ನ ಸರಿ ತಪ್ಪು ಆಮೇಲೆ ಇನ್ನೊಂದ್ಸರಿ ಲೋಕಸಭೆಯಲ್ಲಿ ಚರ್ಚೆ ಬರುತ್ತೆ. ಸರ್ಕಾರದಲ್ಲಿ ಅದನ್ನ ಮಾಡಬಾರ್ದು ಅಂತ ನಾನು ಹೇಳೋದಿಲ್ಲ. ಸರ್ಕಾರ ತೀರ್ಮಾನ ತೆಗೆದುಕೊಳ್ಳಿ, ಕಾನೂನು ಮಾಡಿದ್ಮೇಲೆ ಅದನ್ನ ಪಾಲನೆ ಮಾಡಬೇಕಾಗುತ್ತೆ. ಈಗ ಮೊನ್ನೆ AICC ಕಚೇರಿಯಲ್ಲೂ ಕೂಡ ಸೋನಿಯಾ ಗಾಂಧಿ ಅವರು ನಿಲ್ಲಿಸಿದ್ರು, ಖರ್ಗೆ ಅವರು ನಿಲ್ಲಿಸಿದ್ರು ಅನ್ನೋ ಅದು ಭಾರತೀಯ ಜನತಾ ಪಾರ್ಟಿ RSS ಅವರ ಕುತಂತ್ರ ಮತ್ತು ಷಡ್ಯಂತ್ರ. ಸೋನಿಯಾ ಗಾಂಧಿ ಅವರು ಹೇಳಿದ್ದು ಅಲ್ಲಿ ಹಾಡು ಹೇಳೋ ಸಂದರ್ಭದಲ್ಲಿ ತಪ್ಪಾಗಿ ಹೇಳ್ತಾ ಇದ್ದಾರೆ, ಅದನ್ನ ಸರಿ ಮಾಡಿಕೊಳ್ಳಿ ಅಂತ ಹೇಳಿದ್ರು. ಅದರ ಜೊತೆಗೆ ಖರ್ಗೆ ಸಾಹೇಬರಿಗೆ 84 ವಯಸ್ಸು, ಅವರು ಜಾಸ್ತಿ ಹೊತ್ತು ನಿಲ್ಲಕ್ಕಾಗೋದಿಲ್ಲ, ಅವ್ರಿಗೆ ಕಾಲಲ್ಲಿ ಪ್ರಾಬ್ಲಮ್ ಇದೆ, ಸಮಸ್ಯೆ ಇದೆ, ಅವ್ರಿಗೆ ಕುರ್ಚಿ ಕೊಡಿ ಅಂತ ಹೇಳಿ ಅದನ್ನ ಷಡ್ಯಂತ್ರ ಕುತಂತ್ರ ಮಾಡಿ ಈ ಅಮಿತ್ ಶಾದವರು ಏನೇನೋ ಭಾಷಣ ಮಾಡ್ತಾರೆ. ಆದರೆ ನಾನು ಹೇಳೋದಿಷ್ಟೇ, ಇವರು RSS ಶಾಖೆಯಲ್ಲಿ ಸದಾವತ್ಸಲೆ ಬಿಟ್ಟು 2 ಸಲ ಒಂದೇ ಮಾತರಮ್ಮು ರಾಷ್ಟ್ರಗೀತೆ ಆಡಿದ್ದಾರೆ, ಜನಗಣಮನ ಆಡಿದ್ದಾರೆ ಅಂತ ಹೇಳಕ್ ಕೇಳಿ. ಇವರು ರಾಷ್ಟ್ರ ವಿರೋಧಿ ಚಟುವಟಿಕೆಗಳಲ್ಲಿ ಇದ್ದವರು, ಇವರು ಸ್ವತಂತ್ರ ಹೋರಾಟದಲ್ಲಿ. ಇವರಿಂದ ನಾವು ಕಲಿಬೇಕಾದಿಲ್ಲ, ಏನು ಆಡಬೇಕು ಏನು ಆಡಬಾರ್ದು. ಅಲ್ಲ, ಇದೇ ಹೊತ್ತಲ್ಲಿ ರಾಹುಲ್ ಗಾಂಧಿ ಅವರು ಮಾತಾಡಿರೋದೊಂದು ಆಡಿಯೋ, ಅಂದರೆ ವಿಡಿಯೋ ಆಡಿಯೋ ಎರಡೂ ಕೂಡ ಇದಾಗಿದೆ. ಅದರಲ್ಲಿ ನಾವು ಆಡೋದಿಲ್ಲ ಇದು ಅನ್ನೋದು ನಾವು ಹೇಳ್ತಾ ಇರೋದು. ಈಗ ರಾಹುಲ್ ಗಾಂಧಿ ಅವರು ಏನು ಹೇಳಿದ್ರು ನಾನು ಕೇಳಿಲ್ಲ. ನಾನೊಬ್ಬ ಕಾಂಗ್ರೆಸ್ ಕಾರ್ಯಕರ್ತನಾಗಿ, ಕಾಂಗ್ರೆಸ್ ಪಕ್ಷದ ರಾಜ್ಯದ ಅಧ್ಯಕ್ಷನಾಗಿ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ. ನಾವು ಆಡೋದು 2 ಸ್ಟ್ಯಾನ್ಸಾ. ನಮ್ಮನ್ನ ಜೈಲಿಗೆ ಹಾಕ್ತಾರ, ಪಾಸಿಗೆ ಹಾಕ್ತಾರ, ಹಾಕಿ ನಾವು ತಯಾರಿದ್ದೀವಿ. ಏನು ನಮ್ಮ ಪೂರ್ವಜರು ತ್ಯಾಗ ಬಲಿದಾನದಿಂದ ನಮಗೆ ಸ್ವತಂತ್ರವನ್ನು ಕೊಟ್ಟಿದ್ದಾರೆ, ರಾಷ್ಟ್ರಗೀತೆಯನ್ನು ಕೊಟ್ಟಿದ್ದಾರೆ, ಒಂದೇ ಮಾತೃವನ್ನು ಕೊಟ್ಟಿದ್ದಾರೆ, ಅದನ್ನು ನಾವು ಒಪ್ಕೊಳ್ತೀವಿ. ಸ್ವತಂತ್ರ ಹೋರಾಟದ ಘೋಷಣೆಗಳೇನಿತ್ತು, ಸ್ವತಂತ್ರ ಹೋರಾಟದ ಘೋಷಣೆ ಏನಿತ್ತು ಅಂದರೆ ಆಜಾದ್ ಹಿಂದ್ ಜಿಂದಾಬಾದ್, ಅಂದರೆ ಸ್ವತಂತ್ರ ಭಾರತಕ್ಕೆ ಜಯವಾಗಲಿ, ಕೋಮು ನಾರ ಒಂದೇ ಮಾತರಂ ಅಂದರೆ ಕೋಮು ಸೌಹಾರ್ದತೆ ಅಂದರೆ ಒಂದೇ ಮಾತರಮ್ಮು, ಇನ್ಕಿಲಾಬ್ ಜಿಂದಾಬಾದ್, ಈ 3 ಘೋಷಣೆಗಳಿತ್ತು. ಯಾವುದಾದ್ರೂ ಒಂದು ಕೂಗಿದ್ದಾರೆ ಬಿಜೆಪಿಯವರು, RSS ಅವರು. ಅಂದರೆ ಸ್ವತಂತ್ರ ಹೋರಾಟದ ವಿರುದ್ಧ ಬ್ರಿಟಿಷರ ಏಜೆಂಟ್ಗಳಾಗಿದ್ದಂಥವರಿಂದ ನಾವು ಕಲಿಬೇಕಾಗ್ತದೆ. ಸರಿ, ಡೆಲ್ಲಿ ಬಂದಿದ್ದೀವಿ, ಹೈಕಮಾಂಡ್ ನಾಯಕರು ಭೇಟಿ ಮಾಡ್ತೀವಿ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.